ಏನಂತೀನಿ, ನೀವು ಎಷ್ಟೇ ಪ್ರಶ್ನೆಗಳನ್ನ ಕೇಳ್ರಿ, ನಾಲ್ಕು ಮಂದಿ ಬೇಡ. ನೇರವಾಗಿ ಪ್ರಶ್ನೆ ಇದೆ. ಒಂದು ವೇಳೆ ಪ್ರಹ್ಲಾದ್ ಜೋಶಿ ಅವರನ್ನ ಬದಲಾಯಿಸಿ ಬೇರೆ ಕ್ಯಾಂಡಿಡೇಟ್ ಹೆಸರನ್ನ ಅನೌನ್ಸ್ ಮಾಡಿದ್ರೆ ನೀವೆಲ್ಲ ಸ್ವಾಮೀಜಿಗಳು ಇವತ್ತೇನು ಸೇರಿ ಮಠಾಧೀಶರು ನೇರವಾಗಿ ಬಿಜೆಪಿಗೆ ನಮ್ಮ ಬೆಂಬಲ ಅಂತ ಹೇಳ್ತೀವಿ. ಅಲ್ರಿ, ನಾವು ಎಲ್ಲಾ ಪಕ್ಷಗಳನ್ನ ಪ್ರೀತಿ ಮಾಡೋರು. ಒಂದ್ ನಿಮಿಷ ಗಮನಿಸ್ರಿ, ಜಗದ್ರುಳು ಹೇಳ್ಯಾರ, ನಾನು ಹೇಳಿದೀನಿ, ನಾವು ಪಕ್ಷದ ವಿರೋಧಿಗಳು ಅಲ್ಲ, ಪಕ್ಷದ ಅಭಿಮಾನಿಗಳು ಅಲ್ಲ. ಇಲ್ಲಿ ಬಂದಿರತಕ್ಕಂಥ ಚರ್ಚೆ ಪಕ್ಷಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಚುನಾವಣೆಗೆ ಸಂಬಂಧಪಟ್ಟಿದ್ದ ವಿಚಾರವಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಒಮ್ಮೆ ತಾವು ತಿಳ್ಕೊಂಡ್ಬಿಡ್ಬೇಕು. ಈಗ ನಿಮಗೂ ಗೊತ್ತಿದೆ ಸ್ವಾಮಿ, ನೀವು ತಾವು ಪ್ರಜ್ಞಾವಂತರಿದ್ದೀರಿ, ಬೌದ್ಧಿಕವಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಒಂದು ಪಕ್ಷ ಟಿಕೆಟ್ ಅನೌನ್ಸ್ ಮಾಡುವಾಗ ಸಾಕಷ್ಟು ಚರ್ಚೆ ವಿಮರ್ಶೆಗಳನ್ನು ಮಾಡಿ ಟಿಕೆಟ್ ಘೋಷಣೆ ಮಾಡಿರುತ್ತೆ. ನೀವು ಅದಕ್ಕೆ ಮೊದಲೇ ಇದನ್ನ ಮಾಡಬೇಕಾಗಿತ್ತು. ಘೋಷಣೆ ನೋಡ್ರಿ ಅವರ ನಿಲುವು ಬಹಳಷ್ಟು. ನನ್ನ ಕ್ವಶನ್ ಮುಗಿಸ್ತೇನೆ. ಬಿಜೆಪಿ ಕ್ಯಾಂಡಿಡೇಟು ಘೋಷಣೆ ಆಗಿದೆ, ಅದಾದ್ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟು ಘೋಷಣೆ ಆಯ್ತು. ಈಗ ತಾವು ಪತ್ರಿಕಾಗೋಷ್ಠಿ ಮಾಡಿ ಈ ವಿಷಯವನ್ನ ಪ್ರಸ್ತಾವನೆ ಮಾಡ್ತಾ ಇರೋದು ಸಂಶಯಕ್ಕೆ ಕಾರಣ ಆಗಲ್ವಾ ಅಂತ? ಸಂಶಯಕ್ಕೆ ಕಾರಣ ಆಗೋದಿಲ್ಲ. ಯಾವಾಗ ಟಿಕೆಟ್ಗಳ ಘೋಷಣೆ ಆದವಲ್ಲ, ಎಲ್ಲ ಸಮಾಜದ ಪ್ರಮುಖರು, ಈಗ ನೀವು ಪೇಪರ್ನವರು ಬರ್ದಿರಿ, ಟಿ ವಿಯವರು ಬರ್ದಿರಿ, ಎಲ್ಲ ಸಮಾಜದವರು ಜನಪ್ರತಿನಿಧಿಗಳು ಹೋಗಿ ಸ್ವಾಮೀಜಿಯವರಿಗೆ ದುಂಬಾಲು ಬಿದ್ದಿದ್ದಾರೆ, ನೀವೇ ನಿಲ್ಲಬೇಕು ಅಂತೇಳಿ ಬೇಡಿಕೊಳ್ತಾ ಇದ್ದಾರೆ, ಇವೆಲ್ಲ ಅಂದಿರಿ. ಅವರೆಲ್ಲರೂ ಬಂದಾಗ ಅವರ ನೋವು ನಮಗೆ ಅರ್ಥ ಐತೆ ಹೊರತಾಗಿ ನಮಗೆ ಯಾರ್ಯಾರು ನೋವ್ನಾಗದಿರಿ, ನಿಮ್ಗೆ ಯಾರಿಗೆ ಸಿಕ್ಕಿಲ್ಲ, ಅದನ್ಯಾಕೆ ಮಾಡಕ್ಕೆ ಹೋಗೋನು. ನಮ್ಮ ಕಾಯಕದಲ್ಲಿ ನಾವು ನಿರತರಾಗಿದ್ದಾಗ ತಮ್ಮೆಲ್ಲರ ನೋವುಗಳನ್ನು ನಮಗೆ ತೋಡ್ಕೊಂಡ್ರು. ವಿಶೇಷವಾಗಿ ಒಂದೇ ಸಮಾಜದವರು ನೋವನ್ನು ತೋಡ್ಕೊಂಡಿದ್ರೆ ನಾವು ಇಷ್ಟು ಗಟ್ಟಿ ನಿರ್ಧಾರಕ್ಕೆ ಬರ್ತಿದ್ದಿಲ್ಲ. ಎಲ್ಲ ಸಮಾಜದವರು ಅವರ ಬಗ್ಗೆ ಅಪಸ್ವರವನ್ನು ಎತ್ತಿರೋದ್ರಿಂದ ನಾವು ಈ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೇವೆ. ಪಕ್ಷ ಇರಲಿ ಇರದೇ ಇರಲಿ, ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ತಮ್ಮ ವಿಚಾರ ಏನು, ವೈಯಕ್ತಿಕ ಅಭಿಪ್ರಾಯ ಏನು? 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು. ಏಪ್ರಿಲ್ 2ನೇ ತಾರೀಕು ಮಠಾಧಿಪತಿಗಳೊಂದಿಗೆ, ಮಠಾಧಿಪತಿಗಳಿಗೆ ಅವಕಾಶ ಆಗ್ಬೇಕಲ್ಲ, ಅವ್ರು ಎಲ್ಲಿ ಸೇರು ಅಂತಾರ, ಎಲ್ಲರೂ ಎಲ್ಲಿ ತೀರ್ಮಾನ ಮಾಡ್ಕೋತಾರ, ಅವ್ರೇನು ಇಲ್ಲಿ ಸೇರ್ತಾರೋ, ಏನು ಬೆಂಗಳೂರಾಗ ಸೇರ್ತಾರೋ, ಯಾವುದ್ರ ಒಂದು ಹಳ್ಳಿಯಾಗ ಸೇರ್ತಾರೋ, ಏನು ದಿಲ್ಲಿಗೆ ಸೇರ್ತಾರೋ, ಯಾರಿಗೆ ಗೊತ್ತು. ಅವರೆಲ್ಲರೂ ತೆಗೆದುಕೊಳ್ಳುವ ತೀರ್ಮಾನ ಅದು ಎಲ್ಲಿರ್ತದೆ ಅಲ್ಲಿ. ಅದನ್ನು ನಾವಾಗಲೇ ಸುದ್ದಿಗೋಷ್ಠಿ ಒಳಗೆ ಹೇಳ್ತೀವಿ ನಿಮ್ಗೆ. ಮತ್ತೆ 2ನೇ ತಾರೀಕಿಗೆ ಸ್ವಾಮಿಗಳು ಎಲ್ಲಿ ಸೇರ್ತೀವಿ ಅನ್ನುವ ತಾರೀಕನ್ನು ನಾವು ಅಡ್ವಾನ್ಸ್ ಆಗಿ 31ಕ್ಕೆ ಅವ್ರು ಹೇಳಿಲ್ಲ ಅಂದ್ರೆ 31ಕ್ಕೆ ನಾವು ಆಗಲೇ ಸುದ್ದಿಗೋಷ್ಠಿ ಮಾಡೇ ಬಿಡ್ತೀವಿ. ನಿಮ್ಮ ಹತ್ರ ಬರ್ತೀನಿ ನಾನು. ಸುದ್ದಿಗೋಷ್ಠಿಯನ್ನು ನಾ ಎಲ್ಲಿ ಮಾಡ್ತೀನಿ ಅಂತಂದ್ರೆ ನಿಮ್ಮ ಹುಬ್ಬಳ್ಳಿ ಸುದ್ದಿಗೋಷ್ಠಿನ ಮಾಡ್ತೀನಿ ಹೊರತಾಗಿ ನಾನು ಮಾತ್ರ ಎಲ್ಲಿ ಹೋಗುದಿಲ್ಲ ಅನ್ನೋದನ್ನು ನಿಮಗೆ ಮಾತು ಕೊಡ್ತೀನಿ. ನಮ್ಮ ನಿರ್ಧಾರಗಳಿಗೆ ಸಮಾಜದ ಬೆಂಬಲ ಅನ್ನುವಂಥದ್ದನ್ನು ಸಮಾಜಕ್ಕೆ ನಾವು ಬಿಡ್ತೀವಿ. ಬಟ್ ಸಮಾಜಕ್ಕಾಗಿರುವ ನೋವನ್ನು ನಾವು ರಾಷ್ಟ್ರದ ನಾಯಕರ ಮುಂದೆ ನಾವು ಇಡ್ತಾ ಇದ್ದೀವಿ. ಸಮಾಜದ ಬೆಂಬಲದೊಳಗೆ ಈಗ ಅವ್ರು ನಾಳೆ ಹಿಂಗೂ ಮಾಡ್ಬೋದು. ಕೆಲವು ಮಂದಿನ ಸಾಕಿರ್ತಾರೆ ನಮ್ಮ ಸಮಾಜದೊಳಗನ. ಒಂದು ನಿಮಿಷ, ನಮ್ಮ ಸಮಾಜದೊಳಗನೆ ಕೆಲವು ಮಂದಿನ ಸಾಕಿರ್ತಾರೆ ಅವರು, ನೀ ಹಿಂಗ ಮಾತಾಡ್ಬೇಕು ನನ್ನ ಪರವಾಗಿ ಅಂತೇಳಿ. ನಾಳೆ ಅವ್ರೆಲ್ಲರೂ ಸೇರ್ಕೊಂಡು ನನ್ನ ದಿಂಗಾಲೇಶ್ವರ ಸ್ವಾಮಿ ಅಂತವ ನಮ್ಮ ಸಮಾಜದವ ಅಲ್ಲ, ಹಂಗೆ ಹಿಂಗೆ ಮಾತಾಡ್ಬೋದು. ಪಾಪ ಅವ್ರು ಸಾಕಿರ್ತಾರಂತಂದ್ಮೇಲೆ ಅದನ್ನ ಹೇಳಲೇಬೇಕಾಗೈತಿ, ಹೇಳ್ಕೊತಾರೆ. ಆದ್ರೆ ಒಂದು ನಿಮಿಷ, ಯಾವುದೇ ಪರಿಸ್ಥಿತಿ ಒಳಗೆ ಎಲ್ಲ ವಿಚಾರಗಳನ್ನ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡ್ತಾರೆ ಹೊರತಾಗಿ ಹೇಳಿಕೆಗಳು ಬರಲಿಲ್ಲ. ಅದಕ್ಕೆ ನಾವು ಉತ್ತರ ಕೊಡಕ್ಕೆ ತಯಾರಿದ್ದೀವಿ. ನೋಡ್ರಿ, ಈಗ ಕೇಳ್ರಿ, ಒಗ್ಗಟ್ಟು ಅನ್ನೋದು ಅಂತದ್ದು ಹೆಂಗ ಒಮ್ಮೆ ಗಟ್ಟಿ ಆಕತಿ, ಹಂಗ ಲೂಸ್ ಆಕಿರ್ತೈತಿ, ಮತ್ತೆ ಅದನ್ನ ಗಟ್ಟಿ ಮಾಡಬೇಕು. ನೋಡ್ರಿ, ಮತ್ತೆ ಪಾದ ಪೂಜೆ ಕರೆದಾರ ಅಂತ ಎಲ್ಲ ಸ್ವಾಮೀಜಿಗಳು ಅಲ್ಲಿ ಹೋಗಿದ್ದಾರೆ. ಮತ್ತೆ ನಾಳೆ ಅದ್ರೊಳಗೆ ಯಾರು ಯಾವುದೇ ಒಬ್ಬ ವ್ಯಕ್ತಿಯ ವಿಚಾರಗಳನ್ನು ತೆಗೆದುಕೊಂಡು ಇಷ್ಟು ದೊಡ್ಡ ಪ್ರಮಾಣ ಹೋರಾಟಕ್ಕೆ ನಿಲ್ಲುವಷ್ಟು ಮಠಾಧಿಪತಿಗಳು ಬುದ್ಧಿಗೇಡಿಗಳಾಗಿಲ್ಲ. ಯಾವುದೇ ಕರ್ತೃ ಗುರುಸಿದ್ದೇಶ್ವರನ ಕಡೆಗೆ ನಾ ಕೈ ಮಾಡಿ ಆನಿ ಮಾಡಿ ಹೇಳ್ತೀನಿ, ನಮ್ಮ ಹೋರಾಟದ ಹಿಂದೆ ಯಾವ ವ್ಯಕ್ತಿನೂ ಇಲ್ಲ. ಸಮಾಜದ ನೋವಿದೆ. ಕಾದು ನೋಡ್ರಿ. ಅಲ್ರಿ, ನಾನು ನಿಮಗೆ ಅನ್ನ ಹೇಳಕತ್ತೀನಿ, ಅಚಲವಾಗಿರ್ತಾವ ಅನ್ನುವಂತ ಪ್ರಶ್ನೆಗೆ ಅಲ್ರಿ, ಅದನ್ನ ನೀವು ಕಾದ ನೋಡ್ಬೇಕಲ್ಲ. ಅದನ್ನ ಬೇರೆ ದಾರಿನೇ ಇಲ್ಲ. ಅದನ್ನ ನಮ್ಮ ಹೋರಾಟ ಎಷ್ಟು ಗಟ್ಟಿಯಾಗಿ ಐತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕೇ ಹೊರತಾಗಿ. ಒಂದು ನಿಮಿಷ ನಮ್ಮ ಒಂದೇ ಅವ್ರೊಂದು ಪ್ರಶ್ನೆ ಕೇಳ್ಯಾರ್ರಿ. ಅಲ್ಲ, ಅವ್ರೊಂದು ಪ್ರಶ್ನೆ ಕೇಳ್ಯಾರ ಸರ. ಅಲ್ಲ, ಇವರೊಂದು ಪ್ರಶ್ನೆ ಕೇಳ್ಯಾರ. ಇಲ್ಲೇ
ಇವರು ಒಂದೇ ಅಲ್ಲಲ್ಲ